ಮೋದಿಯವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರ ಸರ್ಕಾರದ ಬಗ್ಗೆ? ಎಲ್ಲ ಸರ್ಕಾರ ನಡಿಬೇಕಂದ್ರೆ ಮೋದಿನೇ ಇರಬೇಕು. ಮೋದಿನೇ ಸರಿಗಿಲ್ಲ ಅಂದರೆ ಸರ್ಕಾರ ಎಲ್ಲಿ ನಡೀತದೆ ಸರ್? ಪ್ರೈಮ್ ಮಿನಿಸ್ಟರ್ ಅಂದರೆ ಎಲ್ಲರಿಗೂ ಪರಿಹಾರ ಕೊಡಬೇಕು. ಹಿಂದೂಗೆ, ಮುಸ್ಲಿಮ್ಸ್ಗೆ, ಕ್ರಿಶ್ಚಿಯನ್ಸ್ಗೆ ಎಲ್ಲರಿಗೂ ಕೊಡಬೇಕು. ಅವರು ಇಲ್ಲದಿದ್ರೆ ಏನು ಪ್ರಯೋಜನ ಇಲ್ಲ. ದೊಡ್ಡವರು ಮೋದಿ ಅಂತ ಹೇಳ್ತೀವಿ, ಏನು ಪ್ರಯೋಜನ ಇಲ್ಲ. ಅವ್ರ ಕೈಲಿ ಇರೋದು ಅವರು ಎಲ್ಲರನ್ನೂ ಹೊಡೆದ್ಬಿಡಿ ಅಂದರೆ ಹೊಡೆದ್ಬಿಡ್ತಾರೆ. ಏನು ಮುಸ್ಲಿಮ್ಸ್ಗೆ ಹೋಗಿ ಹಿಂದೂಗೆ ಹೊಡೆದ್ಬಿಡಿ ಅಂದರೆ ಮುಸ್ಲಿಮ್ಸ್ ಹೊಡೆದ್ಬಿಡ್ತಾರೆ. ಹಿಂದೂಗೆ ಹೋಗಿ ಮುಸ್ಲಿಮ್ಸ್ಗೆ ಹೊಡೆದ್ಬಿಡಿ ಅಂದರೆ ಹೊಡೆದ್ಬಿಡ್ತಾರೆ. ಅಷ್ಟೇ ಇರೋದು ಸರ್ ಅವ್ರನ್ನಲ್ಲಿ ಇರೋದು ಎಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ರು. ಅದರ ಪ್ರಕಾರ ಮಾಡಿ ಸಾಥು ಆಗಿಲ್ಲ ಸರ್. ಸಬ್ಕಾ ಸಾಥೂ ಆಗಿಲ್ಲ, ಸಬ್ಕಾ ವಿಕಾಸನೂ ಆಗಿಲ್ಲ, ಏನೂ ಆಗಿಲ್ಲ. ಮೋದಿಯವ್ರದ್ದು ಇನ್ನೂ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲ ಪ್ರತಿಯೊಂದು ರೈಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಏನೂ ಆಗಿಲ್ಲ. ಸುಮ್ಮನೆ ಹಂಗೆ ಹೇಳ್ತಾ ಇದ್ದಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ ಅಂತಾರೆ. ಎಲ್ಲಿ ಒಂದೇ ಅಂತಾರೆ? ನಾವು ಎಲ್ಲ ಒಗ್ಗಟ್ಟಾಗಿ ಒಂದೇ ಇದ್ದೀವಿ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಗ್ಗಟ್ಟಾಗಿ ಇದ್ದೀವಿ. ಇವರು ಹಚ್ಕೊಡ್ತಾರೆ. ಇವರು ಹೇಳಿ ಹೇಳಿ ಮಾತಾಡಿ ಎಲ್ಲರದು ಮನ್ಸು ಕೆಡಿಸ್ಬಿಡ್ತಾ ಇದ್ದಾರೆ. ಏನು ಸರ್ ಈ ಥರ ಇದೆ ಇವರು ಪಾಲಿಟಿಕ್ಸ್. ಅವರು ಹಿಂದೂ ಮುಸ್ಲಿಮ್ಸ್ ಆ ಥರ ಮಾಡಿ ಎಲ್ಲರದು ಮನ್ಸು ಕೆಡಿಸ್ಬಿಡ್ತಾ ಇದ್ದಾರೆ. ಅಷ್ಟೇ ಇರೋದು, ಏನಿಲ್ಲ. ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಇವಾಗ, ಹೌದು, ಅದೇ ಪ್ರಕಾರ ಸಿಗ್ತಾ ಇದೆಯಾ ಇಲ್ವಾ ನಿಮಗೆ? ಏನು ಸವಲತ್ತಿಲ್ಲ ಸರ್. ಆ ರೇಷನ್ ಡಿಪೋಲಿ ರೇಷನ್ ಕೊಡ್ತಾರೆ, ಅದು ಒಂದೇ ಸರ್ಕಾರದಿಂದ ಸವಲತ್ತು ಆಗ್ತಾ ಇರೋದು. ಇಲ್ಲಿವರೆಗೂ ಮೋದಿ ಸರ್ಕಾರ ಬಂದಿದ್ದ ಮೇಲೆ ಜನಗಳಿಗೆ ನೀವೇ ಕೇಳಬೇಕು ಪ್ರಶ್ನೆ ಏನಂತ. ಬೇಜಾನ್ ಸರಿ ಹೇಳಿದ್ದಾರೆ, ಇದು ಮಾಡ್ತೀವಿ ಅದು ಮಾಡ್ತೀವಿ. ಏನು ಮಾಡಿದ್ದಾರೆ ಸರ್? ಬಟ್ ಏನಂದರೆ ಒಂದು ಕಂಟ್ರಿ ಬಿಟ್ಟಿಲ್ಲ, ಆ ಥರ ಕಂಟ್ರಿ ಓಡಾಡಿದ್ದಾರೆ ಅವರು. ಅದಂತೂ ನಿಜ, ಎಲ್ಲರಿಗೂ ಗೊತ್ತು. ಈ ಥರ ಕಂಟ್ರಿ ಬಿಟ್ಟಿಲ್ಲ, ಆ ಥರ ಕಂಟ್ರಿ ಹೋಗಿದ್ದಾರೆ. ಬಟ್ ಜನಗಳಿಗೆ ಏನು ಸುಲಭ ಆಗಿದೆ. ಇವಾಗ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ಏನಾದರೂ ನಿಮಗೆ ಸಿಕ್ಕಿದೆಯಾ? ಏನು ಸಿಕ್ಕಿದೆ ಸರ್ ಈಗ ಎಜುಕೇಷನಲ್ಲಿ? ಹೇಳಿ ಸರ್, ನೀವು ತೋರಿಸಿ ನಾನು ಹೇಳ್ತೀವಿ. ಬಟ್ ಇಲ್ಲಿವರೆಗೂ ಎಜುಕೇಷನ್ ಬಗ್ಗೆ ಏನೂ ನಮಗೆ ಅನಿಸಿಲ್ಲ ಸರ್. ಆ ಥರ ಇದು 20 ಲಕ್ಷ ಹಾಕ್ತೀವಿ, 15 ಲಕ್ಷ ಬರುತ್ತೆ ಅಕೌಂಟಲ್ಲಿ, ಅದು ಏನೋ ಮೋದಿ ಅಕೌಂಟ್ ಇದೆ, ಏನೇನೋ ಪ್ರಶ್ನೆ ಹೇಳಿದ್ರು. ಬಟ್ ನಮಗೆ ಏನು ಇಲ್ಲಿವರೆಗೂ, ನಾನೇ ಅಂತೆಲ್ಲ ಸುಮಾರು ಜನ ಇದ್ದಾರೆ, ಇದು ಈ ಥರ ಮೈಕ್ ಇಟ್ಕೊಂಡು ಪ್ರಶ್ನೆ ಕೇಳ್ಬೋದು, ಸುಮಾರು ಜನ ಕೇಳ್ಬೋದು. ನೀವು ಬೇರೆ ಸೌಲಭ್ಯಗಳು ಸರ್ ನಮಗೆ ಇಲ್ಲಿವರೆಗೂ ನೋಡಿ, ಈ ನಮ್ಮ ದೊಡ್ಡ ಬಸ್ಸಿ ಚಿಕ್ಕ ಬಸ್ಸಿಲಿ ಇಲ್ಲಿವರೆಗೂ ನಾವು ನಾರ್ಮಲ್ ಹೆಂಗಿದ್ದೀವಿ ಮುಂಚೆಯಿಂದ ಅದೇ ರೀತಿ ಇದ್ದೀವಿ. ಬಟ್ ಏನೂ ಬದಲಾವಾಗಿಲ್ಲ ಸರ್. ಈಗ ಮೋದಿ ಸರ್ಕಾರ ಆದಮೇಲೆ ಬದಲಾವ್ ಆಗಲೇಬೇಕು ತಾನೆ. ಕೆಲವರು ಹೇಳ್ತಾರೆ ಸಿಂಗಾಪುರ್ ಮಾಡ್ತೀವಿ, ಕೆಲವರು ಹೇಳ್ತಾರೆ ಈ ಥರ ಮಾಡ್ತೀವಿ ಅಂತ. ಏನು ಮಾಡಿದ್ರು ಸರ್? ಅದೇ ಪ್ರಶ್ನೆ ನಾನು ನಿಮಗೆ ಕೇಳಬೇಕು ಉಲ್ಟಾ ಅಲ್ವಾ ಮತ್ತೆ?